ಅದೇ ಯಾಕೋ ನಗ್ತಿಲ್ಲ? ಚೆನ್ನಾಗಿರ್ಲಿಲ್ವಾ ಜೋಕು? ನಂಗಿಂತ ಜೋಕಿಗೆ ನಗು ಬರಲ್ಲ. ಯಾಕೆ? ಶಶಾಂಕ್ ಅವ್ರು ಆಲ್ರೆಡಿ ಜೋಕ್ ಹೇಳಿದ್ದಾರೆ. ನನ್ನ ಮೇಲೆ ಬೇಜಾರೇನೋ? ಮತ್ತು ನಾನು ಹೇಳಿದ ಜೋಕಿಗೆ ನಗದೆ ಕಾರಿಂದ ಹಂಗೆ ಹೇಳಿದ್ ಬಂದ್ಬಿಟ್ಟೆ. ಶಶಾಂಕ್ ಅವ್ರು ಇದನ್ನು ಮುಂಚೆನೇ ಹೇಳಿದ್ರು ಅಂದ್ಬಿಟ್ಟೆ. ಶಶಾಂಕ್ ಅವ್ರು ಹೇಳಿದ್ರು, ಅದಕ್ಕೆ ಹೇಳ್ತೆ. ಹಾಗಾದ್ರೆ ಇನ್ನೊಂದು ಜೋಕ್ ಹೇಳ. ಈಗ ಕಾಡಿನ ರಾಜ ಯಾರು ಹೇಳಪ್ಪ? ಸಿಂಹ. ಹಾ, ಕಾಡಿನ ರಾಜ ಸಿಂಹ. ಸಿಂಹ ಒಂದ್ಸತಿ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ನಂತೆ. ಅವಾಗ ಒಂದ್ ಮೊಲ ಕಾಡಿನ ರಾಜಂಗೆ ಅಡ್ಡ ಬಂದಂತೆ. ಏಯ್ ಮೊಲ, ಕಾಡಿನ ರಾಜ ನಡ್ಕೊಂಡ್ ಬರ್ತಾನೆ, ನನಗೆ ಅಡ್ಡ ಸಿಕ್ತಿಯಾ? ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಸೈಡಿಗೆ ಹೋಗು ಅಂತ ಹೇಳ್ತಂತೆ. ಅದಕ್ಕೆ ಮೊಲ ಗುಡ್ ಮಾರ್ನಿಂಗ್ ಕಾಡಿನ ರಾಜ ಅಂದ್ಬಿಟ್ಟು ಓಡೈತಂತೆ. ಆಮೇಲೆ ಹಂಗೇ ನಡ್ಕೊಂಡು ಹೋಗ್ತಾ ಹೋಗ್ತಾ ಜಿಂಕೆ ಮರಿ ಅಡ್ಡ ಬಂತಂತೆ. ಜಿಂಕೆ ಮರಿ ಅಡ್ಡ ಬಂದಿದ ತಕ್ಷಣ ಭಯ ಬಿದ್ಬಿಡ್ತಂತೆ, ಎಲ್ಲಿ ಕಾಡಿನ ರಾಜ ತಿನ್ಬಿಡ್ತಾನೆ ಅಂತ. ಆದ್ರೆ ಕಾಡಿನ ರಾಜ, ಏಯ್ ಜಿಂಕೆ ಮರಿ, ನಾನ್ ಬಂದ್ರೆ ಅಡ್ಡ ಬರ್ತೀಯ, ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಸೈಡಿಗೆ ಹೋಗು ಅಂತ ಅಂತಂತೆ. ಅದಕ್ಕೆ ಜಿಂಕೆ ಮರಿ ಗುಡ್ ಮಾರ್ನಿಂಗ್ ಅಂದ್ಬಿಟ್ಟು ಓಡೋಗ್ಬಿಡ್ತಂತೆ. ಆಮೇಲೆ ಹಾಗೇ ನಡ್ಕೊಂಡು ಹೋಗ್ತಾ ಇದ್ದಾಗ ಆನೆ ಮರಿ ಅಡ್ಡ ಇತ್ತಂತೆ. ಕಾಡಿನ ರಾಜನ್ ಕೋಪ ಬಂತಂತೆ. ಅವ್ರಿಬ್ರಿಗೆ ಹೇಳಿದ್ ನಿನಗೆ ಕೇಳಿಸ್ಲಿಲ್ವಾ? ಇಷ್ಟು ದೊಡ್ಡ ಕಿವಿ ಇಟ್ಕೊಂಡಿದ್ಯಾ, ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಸೈಡಿಗೆ ಹೋಗು ಅಂತ ಹೇಳ್ತಂತೆ. ಆಮೇಲೆ ಆನೆ ಸುಮ್ಮನೆ ನಿಂತಿತ್ತಂತೆ. ಸಿಂಹಂಗೆ ಕೋಪ ಬಂತಂತೆ. ಕೋಪ ಬಂದು ಆನೆಗೆ, ಏಯ್ ಆನೆ, ನನಗೆ ಗುಡ್ ಮಾರ್ನಿಂಗ್ ಹೇಳಿಲ್ಲ ಅಂದ್ರೆ ನಿನ್ನ ಕಚ್ ತಿನ್ಬಿಡ್ತೀನಿ ಅಂತಂತೆ. ಅದಕ್ಕೆ ಆನೆ ಏನ್ ಮಾಡ್ತು ಗೊತ್ತಾ? ಏನ್ ಮಾಡ್ತು? ಆನೆ ಸಿಂಹನ ಸೊಂಡ್ಲಲ್ಲಿ ಎತ್ಕೊಂಡು ಎತ್ತು ಬಿಸಾಕ್ಬಿಡ್ತಂತೆ. ಆಮೇಲೆ ಸಿಂಹ, ಅಯ್ಯೋ ಆನೆ, ಸುಮ್ನೆ ಸೈಡ್ಗೆ ಹೋಗು ಅಂತ ಹೇಳಿದ್ರೆ ನಾನೇ ಹೊಟ್ಟೋಗ್ತಿದ್ದೆ, ಯಾಕಪ್ಪ ಬಿಸಾಕ್ದೆ ಅಂತ ಹೇಳಿದಂತೆ. ಚೆನ್ನಾಗಿತ್ತ ಜೋಕು? ಓಕೆ ಓಕೆ. ಓಕೆ ಓಕೆನಾ? ಓಕೆ ಓಕೆನಾ? ಓಕೆ ಓಕೆನಾ? ಓಕೆ ಓಕೆನಾ? ಮತ್ ನಾನು? ನೀವು ಒಳ್ಳೆಯವರೇ. ನನ್ನ ಮನೆಗೆ ಬಂದ ತಕ್ಷಣ ಹೇಗೆ ಮಾತಾಡಿಸ್ತಾ ಇದ್ರಿ, ಆದರೆ ಈಗ ಮಾತಾಡಿಸ್ತಾನೇ ಇಲ್ಲ. ಮುಂಚೆ ಎಷ್ಟು ಚೆನ್ನಾಗಿ ಆಟ ಆಡಿಸ್ತಿದ್ರಿ. ಆದರೆ ಈಗ ಆಟ ಆಡ್ಸೋದೇ ಇಲ್ಲ. ಸಾರಿ ಬಂಗಾರ, ನನ್ನನ್ನು ಎಷ್ಟೆಲ್ಲ ಹಚ್ಕೊಂಡಿದ್ಯೋ ನೀನು. ಇನ್ಮೇಲೆ ನೀನು ಹೇಳ್ದಾಗೆ ಕೇಳ್ತೀನಿ, ಯಾವಾಗಲೂ ನಿನ್ ಜೊತೆನೇ ಇರ್ತೀನಿ ಕಣೋ. ನಿಜವಾಗ್ಲೂ? ಹೌದು ಪುಟ್ಟ. ನಿಮಗೆ ಪಾಪುಕ್ಕಿಂತ ನಾನೇ ತಾನೇ ಮುಖ್ಯ. ಹ್ಞೂ ಕಣೋ. ನಿಮಗೆ ಯಾರು ಮೊದಲು? ನೀನೇ ಮೊದಲು, ಆಮೇಲೆ ಬೇರೆಯವರೆಲ್ಲ. ನೀವು ನನ್ನ ಹಾಗೆ ನೋಡಿಕೊಂಡ್ರೆ ನಾನು ನಿನ್ನ ಅಪ್ಪ ಅಂತ ಕರಿತೀನಿ.
ಶಶಾಂಕು ಶಶಾಂಕು ಸರ್ ನಮಸ್ಕಾರ. ಏನು ಇಷ್ಟು ದೂರ ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ದೆ. ನಿಮ್ಮನ್ನು ಕರೆದಿದ್ರೆ ನೀವೊಬ್ಬರ ಬರ್ತಿದ್ರಿ. ನಾನು ನಿಮ್ಮ ಮಗನ ಜೊತೆ ಮಾತಾಡಬೇಕು. ಬೇಗ ಕರೀರಿ ಅವನ್ನ. ಆದಿತ್ಯನ ಜೊತೆನಾ? ಇನ್ನೆಷ್ಟು ಮಕ್ಕಳಿದ್ದಾರೆ ನಿಮಗೆ? ಒಳ್ಳೆ ತಮಾಷೆ ಮಾಡ್ತೀರಲ್ರಿ. ನೋಡ್ರಿ ನಂಗೆ ಟೈಮ್ ಇಲ್ಲ. ಆದಷ್ಟು ಬೇಗ ಬೇಗ ಅರೇಂಜ್ ಮಾಡಬೇಕು. ಅವನ ಜೊತೆ ಮಾತಾಡಿಬಿಟ್ರೆ ನಾವು ಶೇಪ್. ಕರೀರಿ ಬೇಗ. ಅಷ್ಟೇ ತಾನೆ? ಆದಿ ಪುಟ ಹೋಗಿ ಕರ್ಕೊಂಬರ್ರಿ. ಎಲ್ಲಿದ್ದಾನ ಅವನು? ಹೋಗ್ರಿ ಬೇಗ. ಕರಿತೀನಿ ಸರ್. ಆದಿತ್ಯ, ಆದಿ ಪುಟ, ಆದಿ. ಸರ್ ಆದಿತ್ಯ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಏನ್ರಿ? ಮತ್ತೆ ಕಿಡ್ನಾಪ? ಮಗ ಎಲ್ಲಿದ್ದಾನೆ ಅಂತ ಸರಿಯಾಗಿ ಗೊತ್ತಿಲ್ಲ. ಏನ್ರಿ ನೋಡ್ಕೋತೀರ ನೀವು? ಆದಿತ್ಯ ರಾತ್ರಿ ಮನೆಗೆ ಬಂದಿದ್ದ. ಅವನು ಇಲ್ಲಿಲ್ಲ ಅಂತ ಹೇಳಿದೆ. ಆ ಕಡೆ ಎಲ್ಲ ಇರ್ತಾನೆ. ಒಂದು ನಿಮಿಷ ಕರ್ಕೊಂಡ್ ಬರ್ತೀನಿ ರೀ. ಆದಿ 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 ಮನೇಲಿಲ್ಲ ಕಣ. ಮನೇಲಿಲ್ಲ ಅಂದ್ರೆ? ಮನೇಲಿಲ್ಲ ಅಂದ್ರೆ ಅವ್ನು ಎಲ್ಲಿರ್ಬೇಕೋ ಅಲ್ಲಿದ್ದಾನೆ ಅಂತ ಅರ್ಥ. ಏನಮ್ಮ ಒಗಟಾಗಿ ಮಾತಾಡ್ತೀರಿ? ಅದೇನು ಹೇಳ್ಬೇಕಂತಿದ್ರು ಸರಿಯಾಗಿ ಹೇಳಿ. ಇದ್ರಲ್ಲಿ ಒಗ್ಟೇನ್ ಬಂತು ಸರ್? ಎಲ್ಲಿರ್ಬೇಕೋ ಅಲ್ಲಿದ್ದಾನೆ ಅಂತ ಹೇಳಿದ್ರೆ ಆರ್ತಿ ಜೊತೆಲಿ ಇದ್ದಾನೆ ಅಂತ ಅರ್ಥ. ಯಾಕೆ ಕಳಿಸ್ತೇ ಅವ್ನ ಅಲ್ಲಿಗೆ? ನನ್ನ ಮಾತು ಕೇಳ್ಬೇಕು ಅಂತ ಗೊತ್ತಾಗ್ಲಿಲ್ವ ನಿನ್ಗೆ? ಯಾರನ್ನ ಕೇಳಿ ಕಳಿಸ್ತೇ ಅವ್ನ ಅಲ್ಲಿಗೆ? ಅವ್ರ ಮಗುನ ಅವ್ರು ಕರ್ಕೊಂಡು ಹೋಗ್ತೀನಿ ಅಂದ್ರೆ ನಾನು ತಡೆಯಕ್ಕಾಗತ್ತೇನೋ? ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಆದಿ ಬಂದಾಗಿಂದ ಇರುವೆ ಹೋಗ್ಕೊಂತಾರ ಆಡ್ತಾ ಇದೆಯಾ. ಅವ್ನು ಎಲ್ಲೆಲ್ಲಿ ಒಬ್ನೇ ಇರ್ತಾನೋ ಅಲ್ಲೆಲ್ಲ ಹೋಗಿ ಅವ್ನ ತಲೆ ಕೆಡ್ಸೋಕ್ ಟ್ರೈ ಮಾಡ್ತಾ ಇದೆಯಾ. ಇದೆಲ್ಲ ನಂಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ನೀನು? ನೀನ್ ಏನ್ ಮಾಡ್ತಿದೀಯಾ, ಏನ್ ಆಟ ಆಡ್ತಿದ್ಯಾ ಅಂತ ಅವ್ರಿಗೆ ಗೊತ್ತಿರಲ್ವೇನೋ? ಅದಕ್ಕೆ ಬೆಳಗ್ಗೆ ಬಂದು ಮಗುನ ಕರ್ಕೊಂಡು ಹೋದ್ರು. ಅದ್ರಲ್ಲೇನ್ ತಪ್ಪು? ಹಿಂಗ ಸಮಾಚಾರ? ಅದೇನೋ ಹೇಳ್ತಾರಲ್ಲ, ದುಶ್ಮನ ಕಹಾಯ ಅಂದ್ರೆ ಬಗಲ್ ಮೆಹೆ ಅಂದಂಗಾಯ್ತು. ಏನಮ್ಮ ತಾಯಿಯಾಗಿ ನೀವೇ? ತಾಯಿಯಾಗಿದ್ದಕ್ಕೆ ಈಗ್ಲೂ ಹೇಳ್ತೀನಿ ಸರ್, ಶಶಾಂಕ್ ಇದನ್ನೆಲ್ಲ ಬಿಟ್ಬಿಡು. ಸರ್ ನಾನು ನಿಮಗೂ ಹೇಳ್ತೀನಿ, ದಯವಿಟ್ಟು ಈ ಕೇಸನ್ನು ವಾಪಸ್ ತಗೊಂಡ್ಬಿಡಿ. ನೋಡಿಮ್ಮ, ನಾ ಕೇಸ್ ವಿಷಯ ಪೂರ್ತಿ ತಿಳ್ಕೊಂಡೆ ನಾನು ಇವ್ರ ಕೇಸ್ ತಗೊಂಡಿರೋದು. ತಗೊಂಡ ಕೇಸ್ನ ಅರ್ಧಕ್ಕೆ ಹೇಗಮ್ಮ ಬಿಡೋದು? ಅದು ಅಲ್ಲದೆ ಮಗ ಬೇಕಂತ ಕುಣಿತಿರೋನು ನಿಮ್ಮ ಮಗ. ತಗೊಂಡ ಕೇಸ್ನ ಅರ್ಧಕ್ಕೆ ಹೇಗಮ್ಮ ಬಿಡೋದು? ನಾಳೆ ಕೋರ್ಟಲ್ಲಿ ನನ್ನ ಮಾನ ಮರ್ಯಾದೆ ಏನಾಗುತ್ತೆ? ಕೋರ್ಟ್ ಮೆಟ್ಲ ಹತ್ತಕ್ಕಾಗುತ್ತಾ ನಾನು? ಹೇಳಿ ನೀವು. ಸರ್ ನೀವು ನಮ್ಮ ಅಮ್ಮನ ಮಾತು ಕೇಳಬೇಡಿ ಸರ್. ಅವ್ರ ಮಾತು ಕೇಳಿ ಏನಾದ್ರು ಕೇಸ್ ವಾಪಸ್ ತಗೊಂಡ್ಬಿಟ್ರೆ ನಾನೇನು ಮಾಡಲಿ? ಪೂರ್ತಿ ಮುಳುಗೋಗ್ತೀನಿ ಅಷ್ಟೇ ನಾನು. ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ, ಈ ಕೇಸ್ ಗೆಲ್ಲುವವರೆಗೂ ನಾನು ಬಿಡಲ್ಲ. ಮನೆಯವ್ರ ಸಪೋರ್ಟ್ ಇಲ್ವಲ್ರಿ ನಿಮಗೆ? ಶಶಾಂಕು, ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಹಾಗಾದರೆ ನನ್ನ ಮಗ ನಂಗೆ ಸಿಗ್ತಾನಲ್ವ ಸರ್? 100ಕ್ಕೆ 100%. ನಿಮ್ಮ ಜೊತೆ ಯಾರು ಇಲ್ಲ ಅಂತ ಗೊತ್ತಾಯ್ತು. ನಿಮ್ಮ ಮಗನಾದರೂ ನಿಮ್ಮ ಜೊತೆಗಿರಲಿ. ನಿಮ್ಮ ಮಗನ್ನ ಖಂಡಿತವಾಗಲೂ ಕೊಡಿಸ್ತೀನಿ. ಸೂರ್ಯ, ಬೇಗ ಬಾರ, ಲೇಟ್ ಆಯ್ತು. ಯಾಕೋ ಲೇಟ್ ಮಾಡಿದೆ? ನಾನಿಲ್ಲ ಅಣ್ಣ ಲೇಟು, ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. ನಿನ್ ಟೈಮು ಸ್ಲೋ ಇದೆ, ಮೊದಲು ಟೈಮ್ನ ಸೆಟ್ ಮಾಡ್ಕೊ. ಬಾ. ನೀನ್ ಯಾಕಮ್ಮ ಇಲ್ಲಿ ನಿಂತಿದ್ಯಾ? ಹಸಿ ಬಾನಂತಿ, 10 ದಿನ ಕೂಡ ಆಗಿಲ್ಲ. ಆಪರೇಷನ್ ಬೇರೆ ಆಗಿದೆ. ಹೊರಗಡೆ ತಿರ್ಗಾಡ್ತಾ ಇದೆಯಲ್ಲ, ಹೋಗು ಒಳಗೆ ರೆಸ್ಟ್ ತಗೋ. ಬಾಬಾ, ನಾನು ಗೊತ್ತಾಯ್ತು, ನಮ್ಮನ್ನು ಕಳ್ಸೋಕ್ಕೆ ಅಂತ ನಿಂತಿದ್ಯಾ. ಓಕೆ, ನಾವು ಹೋಗಿ ಬರ್ತೀವಿ, ನೀನು ರೆಸ್ಟ್ ತಗೋ. ಬಾ. ಸೂರ್ಯ ಅವರೇ, ನಾನು ನಿಮ್ಮ ಜೊತೆ ಬರ್ತೀನಿ. ಎಲ್ಲಿಗೆ? ಏನೆಲ್ಲಿಗೆ? ಕೋರ್ಟ್ಗೆ. ಹುಡುಗಾಟ ಮಾಡ್ತಿದ್ದೀನಮ್ಮ ಆರ್ತಿ. ನೀನು ಮನೆಯಲ್ಲೇ ಓಡಾಡೋದು ಬೇಡ ಅಂತ ನಾನು ಹೇಳ್ತಿದ್ದೀನಿ, ಕೋರ್ಟಿಗೆ ಬರ್ತೀನಿ ಅಂತಿದ್ಯಲ್ಲ. ಬಾ ನಿಂತೆ ಅಂದರೆ ತಮಾಷೆನಾ? ಆರ್ತಿ ಅವರೇ, ಶಾಸ್ತ್ರ ಟೈಮಲ್ಲಿ ತುಂಬ ಓಡಾಡಿದ್ದೀರಾ, ತುಂಬ ಕೆಲಸ ಮಾಡಿದ್ದೀರಾ. ಈಗಲಾದರೂ ರೆಸ್ಟ್ ಮಾಡ್ಬೇಕು ನೀವು. ಇಲ್ಲ, ನಾನು ನಿಮ್ಮ ಜೊತೆ ಬರ್ತೀನಿ. ನನಗೆ ಮನೇಲಿದ್ರೆ ಸಮಾಧಾನ ಸಿಗಲ್ಲ ಸೂರ್ಯ ಅವರೇ. ಸಮಾಧಾನ ಸಿಗಲ್ಲ,
ಸಮಾಧಾನ ತಂದ್ಕೋಬೇಕು. ನೀನು ಅಲ್ಲಿಗೆ ಬಂದಾಗ ಮಗು ಹತ್ರ ಯಾರು ನೋಡ್ಕೊಳ್ತಾರೆ ಹೇಳು? ನೀನು ಹಠ ಮಾಡ್ತಿದ್ದೀಯ ಅಂತ ನಾವು ನಿನ್ನನ್ನು ಕೋರ್ಟ್ ಕರ್ಕೊಂಡು ಹೋದ್ರೆ ನೋಡಿದವರು ನಮಗೆ ಬೈತಾರೆ. ನಿನ್ನ ಆರೋಗ್ಯ ಚೆನ್ನಾಗಿರ್ಬೇಕೋ ಬೇಡವೋ ಹೇಳು? ಯಾರೇನು ಹೇಳಿದ್ರು ಪರವಾಗಿಲ್ಲ, ನಾನು ನಿಮ್ಮ ಜೊತೆ ಬರ್ತೀನಿ ಪ್ಲೀಸ್. ಆರತಿ ಅವರೇ, ಈ ಸತಿ ನಾವು ಗೆದ್ದೇ ಗೆಲ್ತೀವಿ, ಗ್ಯಾರಂಟಿ. ಕೇಸಿಗೆ ಸಂಬಂಧಪಟ್ಟಿದ್ದು ಎಲ್ಲ ಪ್ರಿಪ್ರೇಷನ್ಸು ಮಾಡ್ಕೊಂಡಿದ್ದಾನಣ್ಣ. ಸುಳ್ಳು ಹೇಳಲ್ಲ ಆರತಿ ಅವರೇ, ಈ ಸತಿ ಖಂಡಿತವಾಗ್ಲೂ ಆದಿತ್ಯನ ಕರ್ಕೊಂಡು ಬಂದೇ ಬರ್ತೀವಿ. ನೀವು ಹೀಗೆ ಓಡಾಡ್ತಾ ಇದ್ರೆ ಅಮ್ಮ ಕೋಪ ಮಾಡ್ಕೊಳಲ್ವಾ? ಹೊರಡಿ, ರೆಸ್ಟ್ ಮಾಡಿ ಪ್ಲೀಸ್. ಹೋಗಮ್ಮ ಆರ್ತಿ. ಹೋಗಿ ರೆಸ್ಟ್ ಮಾಡಿ ಪ್ಲೀಸ್. ಅರೆ ರಾಕಿ, ಯಾವಾಗ ಬಂದೆ? ನಿನ್ನೆ ರಾತ್ರಿನೇ ಬಂದೆ ಅಕ್ಕ. ನನಗೆ ಗೊತ್ತೇ ಆಗಲಿಲ್ಲ ನೋಡು. ಅಮ್ಮ ಹೇಗಿದ್ದಾರೆ? ತುಂಬ ಚೆನ್ನಾಗಿದ್ದಾರೆ. ನೀವು ಹೇಗಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ಕಾಲಿಗೆ ಏನು ಮಾಡ್ಕೊಂಡೆ? ಕ್ರೇಪ್ ಬ್ಯಾಂಡೇಜ್ ಯಾಕೆ ಹಾಕಿದ್ದಾರೆ? ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತಕ್ಕ, ಅದಕ್ಕೆ ಬ್ಯಾಂಡೇಜ್ ಹಾಕಿದ್ದಾರೆ. ಆಕ್ಸಿಡೆಂಟಾ? ಏನಾಯ್ತು? ಅಂಥದ್ದು ಏನೂ ಇಲ್ಲ, ಯಾರೋ ಒಬ್ಬ ಅಡ್ಡ ಬಂದ, ಬಿದ್ದೆ, ಈ ಥರ ಆಯಿತು ಅಷ್ಟೇ. ಡಾಕ್ಟ್ರು ಫ್ರ್ಯಾಕ್ಚರ್ ಆಗಿದೆ ಅಂತ ಏನಾದರೂ ಹೇಳಿದಾರಾ? ಫ್ರ್ಯಾಕ್ಚರ್ ಎಲ್ಲ ಏನಿಲ್ಲ ಅಕ್ಕ, ನಾರ್ಮಲ್ ಆಗಿದೆ. ಆದರೂ ನೀನು ಫಂಕ್ಷನಿಗೆ ಇರಬೇಕಾಗಿತ್ತು ಕಣೆ. ಎಲ್ಲರೂ ನಿನ್ನೆ ಎಷ್ಟೊಂದು ಮಿಸ್ ಮಾಡ್ಕೊಂಡ್ಬೇಕು ಗೊತ್ತಾ? ಫಂಕ್ಷನಿಗೆ ಬಂದಿದ್ದರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ನೀವು ಕರೆದಿದ್ರಲ್ವ ನಾನು ಬರೋದು, ನೀವು ಹೇಳೇ ಇಲ್ಲ. ನಾನು ಹೇಳಬೇಕಿತ್ತ? ನೀನು ಈ ಮನೆ ಸೊಸೆ ಕಣೆ. ಫಂಕ್ಷನ್ ಮನೆದು, ಬರೀ ನಂದಲ್ಲ. ಭಾಸ್ಕರನ್ ನಾನು ಹೇಳಿದ್ದೆ ನಿನಗೆ ಹೇಳು ಅಂತ, ಅದಕ್ಕೆ ಸುಮ್ಮನಾದೆ. ನೋಡು, ಫಂಕ್ಷನ್ ಮನೆದು, ನೀನು ಬಂದು ಓಡಾಡಬೇಕಾಗಿತ್ತು ತಾನೆ. ಎಲ್ಲ ಓಡಾಟಗಳನ್ನು ನಮ್ಮ ಯಜಮಾನ್ರೆ ಮಾಡಿದ್ರಲ್ಲ. ಅದು ನಿಜನೇ, ಆದರೂ ನೀನಿದ್ದಾಗತ್ತಾ? ಆದರೂ ಅಕ್ಕ, ನೀವು ನೋಡ್ತೀಯಾ ನಿಮ್ಮ ಆರ್ತಿ ಅಕ್ಕ ಹೇಗೆ ಆಡ್ತಿದ್ದಾಳೆ? ಚೆನ್ನಾಗಿ ಮಾತಾಡ್ಸಿದ್ರಲ್ಲ. ಏನು, ಅವಳು ಚೆನ್ನಾಗಿ ಮಾತಾಡ್ಸಿದ್ಲಾ? ನಿಂಗೆ ಆಕ್ಷೇಪಣೆ ಮಾಡ್ತಿದ್ಲು, ನಿನ್ನ ಫಂಕ್ಷನ್ಗೆ ಬರಬೇಕಾಗಿತ್ತು, ಕೆಲಸ ಮಾಡಬೇಕಾಗಿತ್ತು ಅಂತ. ಅದಿರಲಿ, ನೀನು ಮಾತಾಡ್ತಾನೆ ಇದೆಯಾ? ಯಾವುದೋ ಫೋನ್ ಬಂದು ಅಂತ ನೋಡಿ ಹೇಗೆ ಓಡೋದ್ಲು? ಲೈನ್ ಕಟ್ ಮಾಡ್ಬೋದಾಗಿತ್ತಾನೆ, ಆಮೇಲೆ ಫೋನ್ ಮಾಡೋಕ್ಕಾಗ್ತಿರ್ಲಿಲ್ವಾ? ಅಟ್ಲೀಸ್ಟ್ ನಿಂಗೊಂದು ಮಾತಾದರೂ ಹೇಳಿದ್ಲಾ, ಒಂದು ನಿಮಿಷ ಇರೋ ರಾಕಿ ಬರ್ತೀನಿ ಅಂತ? ಇಷ್ಟರಲ್ಲೇ ಗೊತ್ತಾಗುತ್ತೆ ಅವಳಿಗೆ ನಮ್ಮ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ. ಶಶಾಂಕ್ ವರ್ಸಸ್ ಆರತಿ, ನಿಮ್ಮ ಕೇಸಲ್ಲಿ ಲಾಸ್ಟ್ ಟೈಮ್ ನಾವು ನಿಮಗಿಬ್ಬರಿಗೂ ಒಂದು ಆಪ್ಷನ್ ಕೊಟ್ಟಿದ್ವಿ. ನೀವೆಲ್ಲರೂ ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬನ್ನಿ ಅಂತ. ಈಗೇನು ಹೇಳ್ತೀರಾ? ಕೇಸ್ ಮುಂದುವರಿಸ್ತೀರಾ ಇಲ್ಲ ಹೊರಗಡೆ ಸೆಟ್ಲ್ ಮಾಡ್ಕೋತೀರಾ? ಮುಂದುವರಿಸ್ತೀವಿ ಸರ್. ಯಾಕ್ರಿ ಸುಮ್ಮನೆ ನನಗೆ ಅಂತ ಹಠ ಹಿಡಿದು ನಿಮ್ಮ ಟೈಮು ಹಾಳು ಮಾಡ್ಕೊಳ್ಳೋದಲ್ದಲ್ಲೇ ಕೋರ್ಟ್ ಟೈಮು ಹಾಳು ಮಾಡ್ತಾ ಇದ್ದೀರಾ? ಹೊಂದಾಣಿಕೆ ಆಗೋದಿಲ್ಲ ಅಂತ ಹಠ ಹಿಡಿತೀರಲ್ರಿ? ಹೊಂದಾಣಿಕೆ ಆಗ್ತಿಲ್ಲ ಸರ್, ಹಾಗಾಗಿ ಸರಿ ಮುಂದುವರಿಸಿ. ನಿಮ್ಮ ಹೊಣೆ ಬರ, ನಾನೇನು ಮಾಡೋಕ್ಕಾಗತ್ತೆ? ಸರ್, ಕಳೆದ ಸಾರಿ ಹಿಯರಿಂಗಲ್ಲಿ ಆದಿತ್ಯನ 10 ದಿನ ಶಶಾಂಕ್ಗೆ ಒಪ್ಪಿಸಿದ್ರಿ ನೀವು. ಕೋರ್ಟ್ ಹೇಳಿದ ಪ್ರಕಾರ ನಾವು ನಡ್ಕೊಂಡಿದ್ವಿ. ಆದರೆ ಆದಿತ್ಯನ ಸರಿಯಾಗಿ 2 ದಿನನೂ ನೋಡ್ಕೊಳ್ಳೋಕ್ಕಾಗಲಿಲ್ಲ ಇವ್ರಿಗೆ. ನೋಡ್ಕೊಳ್ಳಿಲ್ಲ ಅಂದ್ರೆ ಏನು ಇರುತ್ತಾ? ಮತ್ತ್ಯಾರು ನೋಡ್ಕೊಂಡ್ರು? ಅಂದರೆ ಇವರು ಬೇಜವಾಬ್ದಾರಿತನದಿಂದ ಆದಿತ್ಯನ ಕಳ್ಕೊಂಡಿದ್ರು ಸರ್. ಆದಿತ್ಯ ಕಳೆದೋಗಿದ್ದ ಸರ್. ಏನ್ರಿ ಕಳೆದೋಗಿದ್ನ? ಏನ್ರಿ ಹೇಳ್ತಾ ಇದ್ದೀರಾ? ಹೌದು ಸರ್, ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ.
10 ದಿನಾನು ಮಗುನ ಸರಿಯಾಗಿ ನೋಡ್ಕೊಳಕ್ ಆಗದೆ ಇದ್ದವರು ಜೀವನ ಪೂರ್ತಿ ಹೇಗೆ ಸರ್ ನೋಡ್ಕೊಳ್ತಾರೆ? ಇದು ಮಗುನ ಭವಿಷ್ಯ ಸರ್. ಅದಕ್ಕೆ ಮಗುನ ಸೂರ್ಯನ ಸುಪರ್ದಿಗೆ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಏನ್ರಿ ಕಾಳೆ, ಅವ್ರು ಹೇಳ್ತಿರೋದು ನಿಜನಾ? ಮಗು ಕಳೆದೋಗಿದ್ನಾ? ಇಷ್ಟೆಲ್ಲ ಹೋರಾಟ ಮಾಡಿ ಸಿಕ್ಕ ಮಗುನ ಚೆನ್ನಾಗಿ ನೋಡ್ಕೋಬೇಕು ಅಂತ ನನ್ನ ಕಕ್ಷಿದಾರನಿಗೆ ಆಸೆ ಇತ್ತು ಸರ್. ಆದ್ರೆ ಇವರು ಮನೆಯವರು ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಇವರಿಗೆ ಮಗುನ ದೂರ ಮಾಡೋದ್ರಲ್ಲೇ ಖುಷಿ ಆಗುತ್ತೆ. ಏನ್ರಿ ಹಂಗಂದ್ರೆ? ಮಗು ಶಶಾಂಕ್ ಮನೇಲಿ ಇತ್ತು ತಾನೆ, ಇವ್ರು ಹೇಗ್ರಿ ಅಡ್ಡಿ ಮಾಡ್ತಾರೆ? ಆದಿತ್ಯ ಕಾಣೆಯಾಗಿದ್ದು ನಿಜ ಸರ್. ಆದ್ರೆ ಕಿಡ್ನಾಪ್ ಮಾಡಿದವರು ಯಾರು ಅಂತ ನೀವು ಅವ್ರನ್ನೇ ಕೇಳಿ ಸರ್. ಕಿಡ್ನಾಪ? ಈಗ ತಾನೇ ಮಗು ಕಳೆದೋಗಿದೆ ಅಂದ್ರು. ರವಿ, ಕಿಡ್ನಾಪ್ ಮಾಡಿದಾರೆ ಯಾರು ನಿಮ್ಗೆ ಗೊತ್ತಾ? ರವಿ, ನಿಮ್ಮನ್ನೇ ಕೇಳ್ತಾ ಇರೋದು, ಉತ್ತರ ಕೊಡಿ. ಅವ್ರು ಹೇಗೆ ಉತ್ತರ ಕೊಡ್ತಾರೆ ಸರ್? ಕಿಡ್ನಾಪ್ ಮಾಡಿದವರು ಅವ್ರ ಮನೆಯವರೇ. ಅವ್ರ ಮನೆಯವರ? ರವಿ, ಏನು ಹೇಳ್ತಾ ಇದ್ದಾರೆ ಅವರು? ಸರ್, ಅದು ಅವತ್ತು. ಹೌದಾ ಅಲ್ವಾ? ಹೌದು ಸರ್. ಏನು ತಮಾಷೆ ಮಾಡ್ತೀರೇನ್ರಿ? ಇದು ಕೋರ್ಟ್ ಆರ್ಡರ್ನ ಪಾಲಿಸೋ ಥರ ನಾಟಕ ಮಾಡಿ ಮಗುನ ಕಿಡ್ನಾಪ್ ಮಾಡಿದ್ದೀರಾ. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಸರ್, ನಾವು ಯಾವತ್ತೂ ಆ ಥರ ನಡ್ಕೊಂಡಿಲ್ಲ, ನಡ್ಕೊಳ್ಳೋದು ಇಲ್ಲ. ನಮ್ಮ ಮನೇಲಿ ನಮ್ಮ ಅತ್ತೆ ಒಬ್ರು ಇದ್ದಾರೆ ಸರ್. ಅವ್ರಿಗೆ ಆರತಿ ಅವ್ರನ್ನ ಕಂಡ್ರೆ ಆಗೋದಿಲ್ಲ. ಅವ್ರು ಈ ಥರ ಮಾಡಿದ್ದಾರೆ ಸರ್. ಕತೆ ಹೇಳ್ತಾ ಇದ್ದಾರೆ ಸರ್ ಇವರು. ಒಂದು ವೇಳೆ ಆರತಿ ಅವ್ರ ಮೇಲಂದ್ರೆ ಸಿಟ್ಟಿದ್ರೆ ಆದಿತ್ಯನ ಶಶಾಂಕ್ ಅವ್ರ ಮನೆಯಿಂದ ಯಾಕೆ ಕಿಡ್ನಾಪ್ ಮಾಡಬೇಕಾಗಿತ್ತು? ಬೇಕಿದ್ರೆ ಆರತಿ ಅವ್ರನ್ನ ಕಿಡ್ನಾಪ್ ಮಾಡಬೇಕಾಗಿತ್ತಲ್ಲ. ಅದು ಕೋರ್ಟ್ ಕೊಟ್ಟ ಕಾಲಾವಕಾಶದಲ್ಲೇ ಯಾಕೆ ಸರ್ ಕಿಡ್ನಾಪ್ ಮಾಡಬೇಕಾಗಿತ್ತು? ಆರತಿ ಅವ್ರಿಗೆ ಮಾನಸಿಕವಾಗಿ ಕಿರುಕುಳ ಕೊಡಬೇಕು ಅಂತಾನೆ ಈ ಥರ ಮಾಡಿದ್ದಾರೆ ಸರ್. ಈ ವಿಷಯ ಶಶಾಂಕಗೂ ಗೊತ್ತು. ಕೇಳಿ ಸರ್. ಸುಳ್ಳು ಹೇಳ್ತಾ ಇದ್ದಾರೆ ಸರ್ ಇವರು. ಇವ್ರ ಮನೆಯಲ್ಲಿ ನಡೀತಾ ಇರೋ ವಿಷಯ ಶಶಾಂಕಕ್ಕೆ ಹೇಗೆ ಸರ್ ಗೊತ್ತಾಗುತ್ತೆ? ಸರ್, ಇನ್ನೂ ಕೆಲವು ವಿಷಯಗಳನ್ನ ನಿಮಗೆ ತಿಳಿಸ್ಬೇಕು. ಆದಿತ್ಯ ಕಿಡ್ನಾಪ್ ಆದಮೇಲೆ ಶಶಾಂಕ್ ಅವರು ನಮ್ಮ ಮನೆಗೆ ಬಂದು ಗಲಾಟೆ ಮಾಡಿದ್ರು. ಆ ಗಲಾಟೆಯಲ್ಲಿ ಆರತಿ ಬಿದ್ದೋದ್ಲು ಸರ್. ಇದಕ್ಕೆಲ್ಲ ಶಶಾಂಕೆ ಸರ್ ಕಾರಣ. ಅದಕ್ಕೆ ನಾವು ಕೇಸ್ ಕೂಡ ಹಾಕಿದ್ವಿ, ಜೈಲು ಕೂಡ ಹಾಕಿದ್ರು ಇವ್ರನ್ನ. ಹೌದೇನ್ರಿ? ಗೂಂಡಾಗಿರಿ ಬೇರೆ ಮಾಡಿದ್ರ? ತಾವು ಪೂರ್ತಿ ವಿಷಯ ಕೇಳಬೇಕು ಸರ್. ಆವತ್ತು ಮಗುನ ಕಾಣೆ ಮಾಡಿದ್ರೆ ಶಶಾಂಕ್ ಅಲ್ಲಿಗೆ ಹೋಗಿ ಹೇಗೂ ಗಲಾಟೆ ಮಾಡೇ ಮಾಡ್ತಾನೆ ಅಂತ ಮುಂಚೆನೆ ಇವ್ರಿಗೆ ಗೊತ್ತಿತ್ತು ಸರ್. ಆದ್ರೆ ಶಶಾಂಕ್ ಅವರು ಅಲ್ಲಿಗೆ ಹೋಗಿ ಗಲಾಟೆ ಮಾಡಲಿಲ್ಲ. ಬದಲಾಗಿ ನನ್ನ ಮಗು ಎಲ್ಲಿ ಅಂತ ಕೇಳಿದ್ರು. ಆಗ ಇವರು ಏಕಾಂಗಿ ಆಗಿದ್ದ ಶಶಾಂಕರ ಮೇಲೆ ಹಲ್ಲೆ ಮಾಡಿದ್ರು ಸರ್. ಆಮೇಲೆ ಆರ್ತಿ ಬಿದ್ದ ಹಾಗೆ ನಾಟಕ ಮಾಡಿ ಇವರನ್ನ ಹೊರಗೆ ಕಳಿಸಿದ್ರು. ಶಶಾಂಕ್ ಅವರನ್ನ ಜೈಲಿಗೆ ಕಳಿಸ್ಬೇಕು ಅನ್ನೋ ಉದ್ದೇಶದಿಂದ ಆರ್ತಿ ಅವರು ಆಸ್ಪತ್ರೆಯಲ್ಲಿ ಸೀರಿಯಸ್ ಅಂತ ನಾಟಕ ಮಾಡಿದ್ರು ಸರ್. ಹೇಗೂ 10 ದಿವಸದಲ್ಲಿ ಆದಿತ್ಯ ಶಶಾಂಕ್ ಜೊತೆ ಹೊಂದ್ಕೊಂಡ್ಬಿಡ್ತಾನಲ್ಲ, ಅದು ಸರ್ ಇವ್ರಿಗೆ ಸಂಕಟ. ಇದೆಲ್ಲ ಪ್ರೀ ಪ್ಲಾನ್ಡ್ ಸರ್. ಆದ್ರಿಂದ ತಾವು ಕೂಲಂಕಷವಾಗಿ ಇದನ್ನು ಪರಿಶೀಲನೆ ಮಾಡಿ ನನ್ನ ಕಕ್ಷಿದಾರ ಶಶಾಂಕ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾ ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ಸರ್, ಆದಿತ್ಯನ ನಾವೇ ಕಿಡ್ನಾಪ್ ಮಾಡಿದ್ರೆ ಆರತಿ ಸಾಯೋ ಅಂತ ಸ್ಟೇಜಲ್ಲಿ ಇದ್ದಾಗಲೂ ಯಾಕೆ ಸರ್ ಮುಚ್ಚಿಡ್ತಿದ್ವಿ? ಆರತಿ ಬ್ಲಡ್ ಇಲ್ದಲ್ಲೇ ಒದ್ದಾಡ್ಬೇಕಾದ್ರೆ ಶಶಾಂಕ್ ಅವ್ರ ತಾಯಿ ಶಶಾಂಕ್ ಅವ್ರನ್ನ ಕರ್ಕೊಂಡ್ಬಂದು ಬ್ಲಡ್ ಕೊಡ್ಸಿದ್ದಾರೆ. ಇವ್ರನ್ನೇ ಕೇಳಿ. ಇದೆಲ್ಲ ನಾಟಕ ಸರ್. ಯಾರಿಗೂ ಅನುಮಾನ ಬರಬಾರ್ದಲ್ಲ ಹಾಗೆ ಸರ್. ಅಲ್ಲ ಸರ್, ಬ್ಲಡ್ ಕೊಡಕ್ ಬಂತೆ ಶಶಾಂಕ್ ಅವ್ರ ಮೇಲೆ ಇವರು ಎಗರಾಡಿದ್ದಾರೆ. ಸಾಯ್ತೀನಿ ಅಂತ ಟೆನ್ಷನ್ ಇರುವಾಗಲೂ ಯಾರಾದರೂ ಎಗರಾಡ್ತಾರೆ ಸರ್? ಅವರು ಸಾಯಲ್ಲ ಅಂತ ಇವರು ಮುಂಚೆನೆ ಗೊತ್ತಿತ್ತು ಸರ್. ಒಂದು ಹೆಣ್ಣಿನ ಅಸಹಾಯಕತೆನ ಮುಂದಿಟ್ಕೊಂಡು ಗೆಲ್ಲುವಂಥ ಕರ್ಮ ನಮಗಿಲ್ಲ ಸರ್. ನೀವೇ ಬೇಕಾದ್ರೆ ಈ ಮೆಡಿಕಲ್ ರಿಪೋರ್ಟು, ಬ್ಲಡ್ ಬ್ಯಾಂಕ್ ರೆಸಿಟ್ ನೋಡಿ ಸರ್, ನಿಮಗೆ ಗೊತ್ತಾಗುತ್ತೆ. ಶಶಾಂಕ್ ಅವ್ರನ್ನ ಜೈಲಿಗೆ ಕಳಿಸಿ ನಮ್ಗೇನು ಆಗಬೇಕಾಗಿಲ್ಲ ಸರ್. ಸರ್, ಇವರು ಮುಂಚೆಯಿಂದಲೂ ಸುಳ್ಳು ಹೇಳ್ತಾನೆ ಬಂದಿದ್ದಾರೆ, ಅದನ್ನ ನಂಬೇಡಿ ಸರ್. ಇದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಈಗ ಊಟದ ಸಮಯ. ಊಟ ಆದಮೇಲೆ ಇದನ್ನೆಲ್ಲ ನೋಡ್ತೀವಿ. ಏನ್ ಮಾಡ್ತಿದ್ಯಾ? ಗೋಲಿ ಆಡ್ತಿದ್ದೀನಿ. ಅದಕ್ಕೆ ಬರ್ತೀಯ ಕಂಪ್ನಿಗೆ? ಶಶಾಂಕ್ಗೆ ಒಂದು ಫೋನ್ ಮಾಡು, ಕೋರ್ಟಲ್ಲಿ ಏನಾಯ್ತು ಅಂತ ಕೇಳು. ನೀನೇ ಮಾಡೋದಕ್ಕೆ ಅದಕ್ಕೆ ನಾನು ಯಾಕೆ ಬೇಕು? ನಾನು ಮಾಡಿದ್ರೆ ಅವ್ನು ಸರಿಯಾಗಿ ಉತ್ತರ ಕೊಡಲ್ಲ ಕಣೆ. ನಾನೇನೋ ಅವ್ನ ಶತ್ರು ಅನ್ನೋ ಥರ ಆಡ್ತಾನೆ ಅವನು. ನಿನ್ಗಾದ್ರೆ ಎಲ್ಲ ವಿಷಯನೂ ಹೇಳ್ತಾನೆ. ಅದಕ್ಕೆ ಹೇಳಿದ್ ಫೋನ್ ಮಾಡಿ ಕೇಳು ಅಂತ. ಮಾಡೆ. ಸರಿ.
ಅವ್ನು ಏನು ಹೇಳ್ತಾನೋ ಅದನ್ನು ಸರಿಯಾಗಿ ನನಗೆ ಹೇಳಬೇಕು. ಯಾವುದು ಮುಚ್ಚಿಡ್ಬೇಡ, ಗೊತ್ತಾಯ್ತಾ? ಸ್ಪೀಕರ್ ಆನ್ ಮಾಡಿದ್ದೀನಿ, ಅವ್ನು ಹೇಳೋದನ್ನ ನೀನೇ ಸರಿಯಾಗಿ ಕೇಳಿಸ್ಕೊ. ಹಲೋ ಶಶು. ಹೇಳತ್ತೆ. ಶಶು, ಕೋರ್ಟಲ್ಲಿ ಏನಾಯ್ತು? ಅಲ್ಲೇನು ನಡೀತಿದೆ? ಕೋರ್ಟ್ ಇನ್ನೂ ನಡೀತಾ ಇದೆ, ಮುಗ್ದಿಲ್ಲ. ಊಟಕ್ಕೆ ಬಿಟ್ಟಿದ್ದಾರಷ್ಟೇ. ಇಲ್ಲ, ಅವ್ರೇನೋ ಗೆದ್ಬಿಟ್ರೇನೋ ಅಂತ. ಅದೇ ಆಗತ್ತೆ, ಗೆದ್ಬಿಡ್ತಾರೆ. ಒಂದ್ ಮಾತು ನೆನ್ಪಿಟ್ಕೋ, ಗೆಲುವು ಯಾವತ್ತಿದ್ರು ನಂದೇ. ಅದೇಗೋ ಸಾಧ್ಯ? ಆದಿತ್ಯ ಕಳೆದೋಗಿರ್ಲಿಲ್ವಾ? ಕಳೆದೋಗಿದ್ದನ್ ಮಾತ್ರ ಅವ್ರು ಹೇಳಿದ್ರು, ಆದ್ರೆ ಹೇಗ್ ಕಳೆದೋಗಿದ್ದ ಅಂತ ಕಾಳೇನು ಹೇಳಿದ್ರು. ಅಂದ್ರೆ ಆದಿತ್ಯನ್ ಕಿಡ್ನಾಪ್ ಮಾಡಿದ್ ಯಾರು? ಸೂರ್ಯನತ್ತೆ ಆಲ್ಯ ತಾನೆ? ಹೌದು. ಅವ್ರ ಮನೆಯವ್ರು ಎಲ್ಲರೂ ಸೇರ್ಕೊಂಡು ಪ್ಲಾನ್ ಮಾಡಿ ಕೆಲಸ ಮಾಡಿದ್ದಾರೆ ಅಂತ ರವಿ ಮೇಲೆ ಸೂರ್ಯನ್ ಮೇಲೆ ಕಾಳೆ ಎತ್ತಾಕಿದ್ರು. ಅಲ್ಲ ಕಣೋ, ಅದಕ್ಕೆ ಅವ್ರಿಬ್ರು ಸುಮ್ಮನೆ ಇದ್ರಾ? ಸುಮ್ನೆಲ್ಲಿರ್ತಾರೆ? ಇಲ್ಲ, ನಮಗೂ ಅವ್ರಿಗೂ ಆಗಲ್ಲ, ಅವ್ರಿಗೆ ಆರ್ತಿ ಮೇಲೆ ಕೋಪ ಅಂತ ಏನೇನೋ ಸಮಜಾಯಿಸಿ ಕೊಟ್ರು. ಆದ್ರೆ ಜಡ್ಜ್ ಅವ್ರ ಮಾತು ಕೇಳಲೇ ಇಲ್ಲ. ಆಮೇಲೆ ನನ್ನ ಮಗ ಆದಿತ್ಯನ ನನಗೆ ಒಪ್ಪಿಸ್ತಾರೆ, ಮನೆಗೆ ಕರ್ಕೊಂಬರ್ತೀನಿ. ಆರ್ತಿ ತಟ್ಟೆ ರೆಡಿ ಮಾಡ್ಕೊಂಡಿರು.